ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೇನು ಮಾರ್ಚ್ ಮೊದಲ ವಾರದಲ್ಲಿ ಕರ್ನಾಟಕ ಸರ್ಕಾರದ ಬಹುನಿರೀಕ್ಷಿತ 17ನೇ ಬಜೆಟ್ ಆರಂಭವಾಗಲಿದೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯಾದ್ಯಂತ ನಮ್ಮ ವಿಶೇಷ ಚೇತನರ ಸ್ವಸಹಾಯ ಸಂಘಗಳು, ಸ್ವಯಂ ಸೇವಾ ಸಂಸ್ಥೆಯವರು ಹಾಗೂ ಸಂಘಟಕರು ರಾಜ್ಯ ಸರ್ಕಾರವನ್ನು ಪದೇ ಪದೇ ಮನವಿಯನ್ನು ಮಾಡ್ತಾ ಇದ್ದಾರೆ. ಅದು ಕೇವಲ 2 ಮನವಿಗಳು ಮಾತ್ರ ಇದೆ. ಅದರಲ್ಲಿ ವಿಶೇಷ ಚೇತನರ ಗ್ರಾಮೀಣ ಪುನರ್ವಸತಿ ಯೋಜನೆಗೆ ಸಂಬಂಧಪಟ್ಟಿದ್ದು ಒಂದಾಗಿದ್ದರೆ, ಮತ್ತೊಂದು ವಿಶೇಷ ಚೇತನರ ಪಿಂಚಣಿಗೆ ಸಂಬಂಧಪಟ್ಟ ಅಂದರೆ ಈ ಹೆಚ್ಚಳಕ್ಕೆ ಸಂಬಂಧಪಟ್ಟ ಇನ್ನೊಂದು ಮನವಿ. ಈ ಮನವಿಗಳ ಬಗ್ಗೆ ಈಗಾಗಲೇ ತಾವು ಸಾಕಷ್ಟು ಬಾರಿ ಕೇಳಿದ್ದೀರಾ. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ರಾಜ್ಯದ ಅನೇಕ ಸಚಿವರುಗಳಿಗೆ ಈ ಮನವಿಯನ್ನು ಸಲ್ಲಿಸಲಾಗಿದೆ. ಜನತೆ ಕಾತುರದಿಂದ ಬರುವ ಬಜೆಟನ್ನು ನೋಡ್ತಾ ಇದ್ದಾರೆ. ಸ್ನೇಹಿತರೆ, ಇಂಥ ಸಂದರ್ಭದಲ್ಲಿ ವಿಶೇಷ ಚೇತನರ ಪರವಾಗಿ ಕರ್ತವ್ಯ ನಿರ್ವಹಿಸುವ ನಮ್ಮ ವಿಕಲಚೇತನರ ವಾರ್ತೆ ಚಾನಲ್ನಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನು ಕೂಡ ನಾವು ರೆಡಿ ಮಾಡಿದ್ವಿ. ಆ ಮನವಿಯ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ರಾಜ್ಯದ ಎಲ್ಲ ವಿಶೇಷ ಚೇತನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಲುಪುವವರೆಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ವಿ. ಮನವಿ ಏನಪ್ಪ ಅಂದರೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು. ವಿಷಯ: ಕರ್ನಾಟಕ ರಾಜ್ಯದ ಅಂಗವಿಕಲರ ಜೀವನ ಮಟ್ಟ ಸುಧಾರಣೆಗೆ 2026-27ನೇ ಬಜೆಟ್ನಲ್ಲಿ ಹೊಸ ಯೋಜನೆಗಳನ್ನು ಘೋಷಿಸುವ ಕುರಿತು. ಮಾನ್ಯರೇ, ನಾನು ಕರ್ನಾಟಕ ರಾಜ್ಯದ ಅಂಗವಿಕಲರ ಪರವಾಗಿ ಈ ಮನವಿಯನ್ನು ತಮ್ಮ ವ್ಯಾಪ್ತಿಯಲ್ಲಿ ಸಲ್ಲಿಸ್ತಾ ಇದ್ದೇನೆ. ರಾಜ್ಯದ ಸಾವಿರಾರು ಅಂಗವಿಕಲರು ದಿನನಿತ್ಯ ಜೀವನೋಪಾಯ, ಆರೋಗ್ಯ, ಸಂಚಾರ, ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಗಂಭೀರ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬರುವ 2026-27ನೇ ರಾಜ್ಯ ಬಜೆಟ್ನಲ್ಲಿ ಕೆಳಕಂಡ ಜನಪರ ಹಾಗೂ ಅತಿ ಅವಶ್ಯಕ ಯೋಜನೆಗಳನ್ನು ಘೋಷಿಸುವಂತೆ ಸಮಗ್ರ ರಾಜ್ಯದ ವಿಶೇಷ ಚೇತನರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಪ್ರಮುಖ ಬೇಡಿಕೆಗಳು ಈ ರೀತಿ ಇವೆ. ಅಂಗವಿಕಲ ಪಿಂಚಣಿ ಕನಿಷ್ಠ 5,000ರಿಂದ 10,000 ರೂಪಾಯಿವರೆಗೆ ಹೆಚ್ಚಳ ಮಾಡಬೇಕು. ಜೀವನ ವೆಚ್ಚಕ್ಕೆ ಅನುಗುಣವಾಗಿ ಗಣನೀಯವಾಗಿ ಇದನ್ನು ಪ್ರತಿ ವರ್ಷ ಶೇಕಡಾ 15ರಷ್ಟು ಹೆಚ್ಚಿಸಬೇಕು. ತೀವ್ರ ಹಾಗೂ ಅಂಗವಿಕಲರಿಗೆ ವಿಶೇಷ ಹೆಚ್ಚುವರಿ ಪಿಂಚಣಿಯನ್ನು ಕೂಡ ಕೊಡಬೇಕು. ಉಚಿತ ಸಂಚಾರ ಸೌಲಭ್ಯ: ಎಲ್ಲ ಅಂಗವಿಕಲರಿಗೆ ಹಾಗೂ ಸಹಾಯಕನಿಗೆ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ವಿಸ್ತರಿಸಬೇಕು. ಗ್ರಾಮೀಣ ಪ್ರದೇಶಗಳಿಗೆ ವಿಶೇಷ ಸಂಚಾರ ವ್ಯವಸ್ಥೆಯನ್ನು ಕಲ್ಪಿಸಿ ಅಂಗವಿಕಲರು ಸುಗಮವಾಗಿ ಸಂಚಾರ ಮಾಡುವಂತೆ ಅಂಗವಿಕಲರ ಸ್ನೇಹಿ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿ ಬಿಡಬೇಕು. ಸಹಾಯಕ ಸಾಧನ ಮತ್ತು ರಿಪೇರಿ ಘಟಕಗಳನ್ನು ತಾಲೂಕು ಕೇಂದ್ರಕ್ಕೆ ಒಂದರಂತೆ ಸ್ಥಾಪಿಸಬೇಕು. ಅದರಲ್ಲಿ ಮೋಟರೈಸ್ ವೀಲ್ಚೇರ್, ಟ್ರೈಸಿಕಲ್, ಕೃತಕ ಅಂಗಾಂಗ, ಶ್ರವಣ ಸಾಧನ ಮುಂತಾದ ಸಾಧನ ಸಲಕರಣೆಗಳನ್ನು ಉಚಿತವಾಗಿ ರಿಪೇರಿ ಮಾಡುವಂತೆ ಸರ್ಕಾರ ಒಂದು ರಿಪೇರಿ ಘಟಕವನ್ನು ಪ್ರತಿ ತಾಲೂಕಿಗೆ ಒಂದರಂತೆ ಮಂಜೂರು ಮಾಡಬೇಕು. ಪ್ರತಿ ತಾಲೂಕಿಗೂ ಉಚಿತ ರಿಪೇರಿ ಹಾಗೂ ಸೇವಾ ಕೇಂದ್ರ ಸ್ಥಾಪನೆ. ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ಅದನ್ನು ಉಸ್ತುವಾರಿ ವಹಿಸಬೇಕು. ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿ ಕ್ಷೇತ್ರದಲ್ಲಿ ಅಂಗವಿಕಲರಿಗೆ ಕನಿಷ್ಠ 5% ಮೀಸಲಾತಿ, ಕೌಶಲ್ಯ ತರಬೇತಿ ಹಾಗೂ ಮಾಸಿಕ ಸ್ಟೈಪಂಡನ್ನು ಜಾರಿ ಮಾಡಬೇಕು. ಸ್ವಯಂ ಉದ್ಯೋಗಕ್ಕೆ ಬಡ್ಡಿರಹಿತ ಸಾಲಗಳನ್ನು ಹೆಚ್ಚು ನೀಡುವಂತೆ ಹೊಸ ಯೋಜನೆಗಳನ್ನು ಘೋಷಿಸಬೇಕು. ಶಿಕ್ಷಣಕ್ಕೆ ನೆರವು: ಅಂಗವಿಕಲ ವಿದ್ಯಾರ್ಥಿಗಳಿಗೆ ಈಗ ನೀಡುತ್ತಿರುವ ವಿದ್ಯಾರ್ಥಿ ವೇತನ ಯಾವುದಕ್ಕೂ ಸಾಲದಂತಾಗಿದೆ. ಹಾಗಾಗಿ ಶೇಕಡಾ 100ರಷ್ಟು ವಿದ್ಯಾರ್ಥಿ ವೇತನವನ್ನು ಹೆಚ್ಚಳ ಮಾಡಬೇಕು. ಅಂಗವಿಕಲರ ಉನ್ನತ ಶಿಕ್ಷಣಕ್ಕೆ ಶುಲ್ಕ ಮರುಪಾವತಿ ಅಂದರೆ ಫೀಸ್ ಮನ್ನಾ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮತ್ತು ಡಿಜಿಟಲ್ ಸಹಾಯಕ ಸಾಧನಗಳನ್ನು ಪ್ರತಿ ತಾಲೂಕುಗಳಲ್ಲಿ ಪ್ರತಿ ವರ್ಷ ವಿತರಿಸುವಂತೆ ಕ್ರಮ ಕೈಗೊಳ್ಳಬೇಕು. ಆರೋಗ್ಯ ಮತ್ತು ಪುನರ್ವಸತಿ: ಉಚಿತ OPD, IPD ಚಿಕಿತ್ಸೆ, ಜಿಲ್ಲಾ ಮಟ್ಟದಲ್ಲಿ ಪುನರ್ವಸತಿ ಕೇಂದ್ರಗಳ ಸ್ಥಾಪನೆ ಆಗಬೇಕು. ವಸತಿ ಮತ್ತು ಸಾಮಾಜಿಕ ಭದ್ರತೆ: ಅಂಗವಿಕಲರಿಗೆ ವಿಶೇಷ ಗೃಹ ಯೋಜನೆ, ಹೆಚ್ಚುವರಿ ಸಬ್ಸಿಡಿ, ಕೇರ್ ಗಿವರ್ ಭತ್ಯೆ ಜಾರಿ ಮಾಡಬೇಕು ಹಾಗೂ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ರಾಜ್ಯಾದ್ಯಂತ ಕರ್ತವ್ಯ ನಿರ್ವಹಿಸುತ್ತಿರುವ ವಿಶೇಷ ಚೇತನರಿಂದ ವಿಶೇಷ ಚೇತನರಿಗಾಗಿ ಇರುವ VRW, MRW, URW ಅವರ ಸೇವಾ ಭದ್ರತೆ ಅಥವಾ ಕನಿಷ್ಠ ವೇತನವನ್ನು ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಮಾಡಿ ಸಾವಿರಾರು ಅಂಗವಿಕಲರು ಸ್ವಾವಲಂಬಿಗಳಾಗಿ ಗೌರವಯುತ ಜೀವನ ನಡೆಸಲು ಈ ಘನ ಸರ್ಕಾರ ಮಾಡಬೇಕೆಂದು ಈ ಎಲ್ಲ ಬೇಡಿಕೆಗಳನ್ನು ಪರಿಗಣಿಸಿ
2026-27ನೇ ಬಜೆಟ್ನಲ್ಲಿ ಘೋಷಿಸುವಂತೆ ಸರ್ವ ರಾಜ್ಯದ ಎಲ್ಲ ವಿಶೇಷ ಚೇತನರ ಪರವಾಗಿ ವಿಶೇಷ ಚೇತನರ ವಾರ್ತೆ ಚಾನಲ್ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತದೆ. ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮತ್ತು ಇನ್ನೂ ಏನಾದರೂ ಹೆಚ್ಚಿನ ಬೇಡಿಕೆಗಳು ಸೇರಿಸಬೇಕಾದರೆ ತಾವು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ. ಈ ಬೇಡಿಕೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಜೆಟ್ ಪೂರ್ವದಲ್ಲಿ ನಾವು ಕಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ಲೈಕ್ ಮಾಡಿ.